10th हिंदी नोट्स पाठ संख्या 17 कोशिश करने वालों की कभी हार नहीं होती। कवि का नाम सोहनलाल द्विवेदी। 17ನೇ ಪಾಠ ಕೋಶಿಶ್ ಕರ್ನೆ ವಾಲೋಂ ಕಿ ಕಭಿ ಹಾರ್ ನಹಿ ಹೋತಿ. ಯಾರು ಪ್ರಯತ್ನಿಸುತ್ತಾರೋ ಅವರಿಗೆ ಎಂದೂ ಸೋಲಾಗುವುದಿಲ್ಲ. ಕವಿಗಳು ಸೋಹನ್ಲಾಲ್ ದ್ವಿವೇದಿ. ಇದರ ಕಂಪ್ಲೀಟ್ ನೋಟ್ಸನ್ನು ಈ ವಿಡಿಯೋದಲ್ಲಿ ನೋಡೋಣ. ಕವಿ ಪರಿಚಯ. ಕವಿ ಕಾ ನಾಮ್, ಕವಿಯ ಹೆಸರು ಸೋಹನ್ಲಾಲ್ ದ್ವಿವೇದಿ. ಜನ್ಮ 23 ಫರವರಿ ಸನ್ 1906, 23 ಫೆಬ್ರವರಿ 1906 ಇವರ ಜನ್ಮದಿನ. ನಿಧನ್ 1988 ಮೇ, ಇವರು 1988ರಲ್ಲಿ ನಿಧನರಾದರು. ಶಿಕ್ಷಾ, ಇವರ ಶಿಕ್ಷಣ ಬನಾರಸ್ ಹಿಂದೂ ವಿಶ್ವವಿದ್ಯಾಲಯ ಸೆ MA, ಬನಾರಸ್ ಹಿಂದೂ ವಿಶ್ವವಿದ್ಯಾನಿಲಯದಿಂದ MA ಪದವಿ ಹಾಗೂ LLB ಪದವಿಯನ್ನು ಇವರು ಪಡ್ಕೊಂಡಿದ್ದಾರೆ. ಕಾಮ್ ಜಮೀನ್ದಾರಿ ತಥಾ ಬ್ಯಾಂಕಿಂಗ್ ಮೇ, ಇವರು ಜಮೀನ್ದಾರರಾಗಿದ್ದರು, ಅದರ ಜೊತೆಗೆ ಬ್ಯಾಂಕಿಂಗ್ನಲ್ಲಿ ಕೆಲಸ ಮಾಡ್ತಾಯಿದ್ರು. ಸಂಪಾದಕ್ 1938 से 1942 तक ರಾಷ್ಟ್ರೀಯ ಪತ್ರ ದೈನಿಕ್ ಅಧಿಕಾರಕ್ಕೆ, 1938ರಿಂದ 42ರವರೆಗೆ ರಾಷ್ಟ್ರೀಯ ಪತ್ರಿಕೆ ದೈನಿಕ್ ಅಧಿಕಾರ್ ಇದರ ಸಂಪಾದಕರಾಗಿ ಇವರು ಕೆಲಸ ಮಾಡಿದ್ದಾರೆ. ಅದರ ಜೊತೆಗೆ ಬಾಲ್ ಸಖಾ ಕಾ ಸಂಪಾದನ್ ಅವೈತನಿಕ್, ಬಾಲ್ ಸಖಾ ಅನ್ನೋ ಪತ್ರಿಕೆಯನ್ನು ಯಾವುದೇ ಒಂದು ವೇತನವನ್ನು ಪಡೆಯದೆ ಇವರು ಸಂಪಾದನೆ ಮಾಡಿದ್ದಾರೆ. ಪ್ರಭಾವಿತ್, ಇವರ ಮೇಲೆ ಯಾರ ಪ್ರಭಾವ ಇತ್ತು? ಮಹಾತ್ಮ ಗಾಂಧಿ ಸೆ. ಉಪಾಧಿ ಬಿರುದು ಇವರಿಗೆ ರಾಷ್ಟ್ರಕವಿ. ಪ್ರಮುಖ ಕೃತಿಯ ಭೈರವಿ, ವಾಸವದತ್ತ, ಕುಣಾಲ್, ಪೂಜಾ ಗೀತ್, ವಿಶ್ಪಾನ್, ಯುಗಧಾರ और ಜಯ ಗಾಂಧಿ ಇವು ಇವರ ಕೃತಿಗಳು. ಬಾಲ ಸಾಹಿತ್ಯ, ಮಕ್ಕಳ ಸಾಹಿತ್ಯ. ಬಾನ್ಸುರಿ, ಝರ್ನಾ, ಬಿಗುಲ್, ಬಚ್ಚೋं के ಬಾಪು, दूध बताशा, बाल भारती, ಶಿಶು ಭಾರತಿ, ನೆಹರು ಚಾಚಾ, ಸುಜಾತ, ಪ್ರಭಾತಿ ಇತ್ಯಾದಿ ಇವರ ಮಕ್ಕಳ ಕೃತಿಗಳು. ಶಬ್ದಾರ್ಥ. ಲಹರ್ ತರಂಗ್ ಅಲೆಗಳು, ನೌಕಾ ನಾವ್ ದೋಣಿ, ಕೋಶಿಶ್ ಪ್ರಯಾಸ್ ಪ್ರಯತ್ನ, ಹಾರ್ ಪರಾಜಯ ಸೋಲು, ನನ್ಹಿ ಸಣ್ಣ ಛೋಟಿ, ದಾನಾ ಧಾನ್ಯ ಧಾನ್ಯ, ದೀವಾರ್ ಭಿತ್ತಿ ಗೋಡೆ, ವಿಶ್ವಾಸ್ ಭರೋಸಾ ಯಕೀನ್, ರಗ್ ನಸ್ ನರ, ಸಾಹಸ್ ಧೈರ್ಯ, ಅಖರ್ನ ಬುರ ಲಗ್ನ ಸರಿ ಕಾಣದ ತಪ್ಪೆನಿಸುವುದಿಲ್ಲ, ಮೆಹನತ್ ಪರಿಶ್ರಮ, ಬೇಕಾರ ವ್ಯರ್ಥ, ಸಿಂಧು ಸಾಗರ್ ಸಮುದ್ರ, ಗೋತಾಖೋರ್ ತೈರಾಕ್ ಈಜುಗಾರ, हैरान होना आश्चर्यचकित होना अच्चरी, चुनौती दावा ललकार आह्वान चैलेंज, कभी कमी अभाव ಕೊರತೆ, चैन आराम शांति ನೆಮ್ಮದಿ, संघर्ष टकराव ಹೋರಾಟ. किससे डरकर नौका पार नहीं होती, ಯಾರಿಗೆ ಹೆದರಿ ನೌಕೆ ಹಿಂದಿರುಗುವುದಿಲ್ಲ. ಲಹರೋं से डरकर नौका पार नहीं होती, ಅಲೆಗಳಿಗೆ ಹೆದರಿ ನೌಕೆ ಹಿಂದಿರುಗುವುದಿಲ್ಲ. 2 किसकी हार नहीं होती, ಯಾರಿಗೆ ಸೋಲುಂಟಾಗುವುದಿಲ್ಲ. ಉತ್ತರ ಕೋಶಿಶ್ ಕರ್ನೆ ವಾಲೋಂ ಕಿ ಹಾರ್ ನಹಿ ಹೋತಿ, ಯಾರು ಪ್ರಯತ್ನಿಸುವರೋ ಅವರಿಗೆ ಸೋಲು ಉಂಟಾಗುವುದಿಲ್ಲ. ದಾನಾ ಲೇಕರ್ ಕೌನ್ ಚಲ್ತಿ ಹೈ, ಧಾನ್ಯವನ್ನು ಹಿಡಿದುಕೊಂಡು ಯಾರು ನಡೆಯುತ್ತಾರೆ. ಉತ್ತರ ಚೀಂಟಿ ದಾನಾ ಲೇಕರ್ ಚಲ್ತಿ ಹೈ, ಇರುವೆ ಧಾನ್ಯವನ್ನು ಹಿಡಿದುಕೊಂಡು ಹತ್ತುತ್ತದೆ. ಚೀಂಟಿ ಕಹಾ ಚಡ್ತಿ ಹೈ, ಇರುವೆ ಎಲ್ಲಿ ಹತ್ತುತ್ತದೆ. ಉತ್ತರ ಚೀಂಟಿ ದೀವಾರ್ ಪರ್ ಚಡ್ತಿ ಹೈ, ಇರುವೆ ಗೋಡೆಯ ಮೇಲೆ ಹತ್ತುತ್ತದೆ. ಕಿಸ್ಕಿ ಮೆಹನತ್ ಬೇಕಾರ ನಹಿ ಹೋತಿ, ಯಾರ ಪರಿಶ್ರಮ ವ್ಯರ್ಥವಾಗುವುದಿಲ್ಲ. ಉತ್ತರ ಕೋಶಿಶ್ ಕರ್ನೆ ವಾಲೋಂ ಕಿ ಮೆಹನತ್ ಬೇಕಾರ ನಹಿ ಹೋತಿ, ಯಾರು ಪ್ರಯತ್ನಿಸುತ್ತಾರೋ ಅವರ ಪ್ರಯತ್ನ ವ್ಯರ್ಥವಾಗುವುದಿಲ್ಲ. ಅಥವಾ ಚೀಂಟಿ ಕಿ ಮೆಹನತ್ ಬೇಕಾರ ನಹಿ ಹೋತಿ, ಇರುವೆಯ ಪ್ರಯತ್ನ ವ್ಯರ್ಥವಾಗುವುದಿಲ್ಲ. ಸಾಗರ್ ಮೇ ಡುಬ್ಕಿಯಾ ಕೌನ್ ಲಗಾತಾ ಹೈ, ಸಮುದ್ರದಲ್ಲಿ ಯಾರು ಮುಳುಗು ಹಾಕ್ತಾನೆ. ಉತ್ತರ ಗೋತಾಖೋರ್ ಸಾಗರ್ ಮೇ ಡುಬ್ಕಿಯಾ ಲಗಾತಾ ಹೈ, ಈಜುಗಾರ ಸಮುದ್ರದಲ್ಲಿ ಮುಳುಗು ಹಾಕುತ್ತಾನೆ, ಅಂದರೆ ಮುಳುಗು ಹೋಗಿ ಅವನು ಮುತ್ತುಗಳನ್ನು ತರ್ತಾನೆ. ಮೋತಿ ಕಹಾ ಮಿಲ್ತಾ ಹೈ, ಮುತ್ತು ಎಲ್ಲಿ ಸಿಗುತ್ತದೆ. ಉತ್ತರ ಮೋತಿ ಸಾಗರ್ ಕೆ ಗಹರೆ ಪಾನಿ ಮೇ ಮಿಲ್ತಾ ಹೈ, ಮುತ್ತು ಸಮುದ್ರದ ಆಳವಾದ ನೀರಿನಲ್ಲಿ ಸಿಗುತ್ತದೆ. ಕಿಸ್ಕಿ ಮುಟ್ಟಿ ಖಾಲಿ ನಹಿ ಹೋತಿ, ಯಾರ ಮುಷ್ಟಿ ಬರಿದಾಗಿರುವುದಿಲ್ಲ. ಉತ್ತರ
ಗೋತಾಖೋರ್ ಕಿ ಮುಟ್ಠಿ ಖಾಲಿ ನಹಿ ಹೋತಿ ಹೈ ಅಂದರೆ ಈಜುಗಾರನ ಮುಷ್ಟಿ ಬರಿದಾಗಿರುವುದಿಲ್ಲ, ಅಥವಾ ಕೋಶಿಶ್ ಕರ್ನೆ ವಾಲೋಂ ಕಿ ಮುಟ್ಠಿ ಖಾಲಿ ನಹಿ ಹೋತಿ ಹೈ ಪ್ರಯತ್ನ ಪಡುವವರ ಮುಷ್ಟಿ ಎಂದು ಬರಿದಾಗಿರುವುದಿಲ್ಲ. ಎರಡರಲ್ಲಿ ಒಂದು ಉತ್ತರವನ್ನು ಬರಿಬೋದು. ಕಿಸ್ಕೋ ಮೈದಾನ್ ಛೋಡ್ಕರ್ ಭಾಗ್ನಾ ನಹಿ ಚಾಹಿಯೇ ಯಾರು ಮೈದಾನವನ್ನು ಬಿಟ್ಟು ಓಡಿ ಹೋಗಬಾರದು. ಉತ್ತರ ಕೋಶಿಶ್ ಕರ್ನೆ ವಾಲೋಂ ಕೋ ಮೈದಾನ್ ಛೋಡ್ಕರ್ ಭಾಗ್ನಾ ನಹಿ ಚಾಹಿಯೇ ಪ್ರಯತ್ನ ಪಡುವವರು ಎಂದಿಗೂ ಮೈದಾನವನ್ನು ಬಿಟ್ಟು ಓಡಿ ಹೋಗಬಾರದು. ಕುಚ್ ಕಿಯೇ ಬಿನಾ ಹಿ ಕ್ಯಾ ನಹಿ ಹೋತಿ ಏನನ್ನೂ ಮಾಡದೆ ಏನು ಪಡೆಯುವುದು ಸಾಧ್ಯವಿಲ್ಲ. ಉತ್ತರ ಕುಚ್ ಕಿಯೇ ಬಿನಾ ಹಿ ಜೈ ಜೈಕಾರ್ ನಹಿ ಹೋತಿ ಏನನ್ನೂ ಮಾಡದವರನ್ನು ಯಾರೂ ಜಯಕಾರ ಮಾಡುವುದಿಲ್ಲ. 2-3 ವಾಕ್ಯ में उत्तर लिखिए. चींटी के बारे में कवि क्या कहते हैं ಇರುವೆಯ ಬಗ್ಗೆ ಕವಿ ಏನು ಹೇಳ್ತಾರೆ. उत्तर नन्ही चींटी दाना ले जाते समय दीवारों पर 100 बार चढ़कर 100 बार फिसलती है. ಸಣ್ಣ ಇರುವೆ ಕಾಳನ್ನು ಕಚ್ಚಿಕೊಂಡು ಗೋಡೆಯನ್ನು ಹತ್ತಬೇಕಾದರೆ 100 ಬಾರಿ ಜಾರಿ ಕೆಳಗೆ ಬೀಳುತ್ತದೆ. ಲೇಕಿನ್ ಗಿರ್ಕರ್ ಚढ़ने और चढ़कर गिरने पर भी पीछे नहीं हटती ಆದರೆ ಬಿದ್ದು ಮತ್ತೆ ಮೇಲಕ್ಕೆ ಹತ್ತುತ್ತಾ ಮತ್ತೆ ಬೀಳುವುದು, ಇದರಿಂದ ಅದು ಹಿಂದಕ್ಕೆ ಸರಿಯುವುದಿಲ್ಲ. ಮನ್ ಕಾ ವಿಶ್ವಾಸ ರಗೋಮೆ ಶಕ್ತಿ ಭರ್ತಾ ಹೈ ಮನಸ್ಸಿನ ವಿಶ್ವಾಸ ನಂಬಿಕೆ ಅದರ ನರಗಳಲ್ಲಿ ಶಕ್ತಿ ತುಂಬುತ್ತದೆ. ಅಂತ್ ಮೇ ಚೀಂಟಿ ಕಿ ಮೆಹನತ್ ಬೇಕಾರ ನಹಿ ಹೋತಿ ಹೈ ಅಂತಿಮವಾಗಿ ಇರುವೆಯ ಒಂದು ಪರಿಶ್ರಮ ವ್ಯರ್ಥವಾಗುವುದಿಲ್ಲ. 2 ಗೋತಾಖೋರ್ ಕೆ ಬಾರೆ ಮೇ ಕವಿ ಕೆ ವಿಚಾರ ಕ್ಯಾ ಹೈ ಅಂದರೆ ಈಜುಗಾರನ ಬಗ್ಗೆ ಕವಿ ಏನು ವಿಚಾರಗಳನ್ನು ವ್ಯಕ್ತಪಡಿಸ್ತಾರೆ. ಗೋತಾಖೋರ್ ಸಾಗರ್ ಮೇ ಡುಕ್ಕಿಯಾँ लगातार लगाकर ಖಾಲಿ ಹಾತ್ ವಾಪಸ್ ಲೌಟ್ಕರ್ ಆತಾ ಹೈ ಈಜುಗಾರ ಬಾರಿ ಬಾರಿ ಸಮುದ್ರದಲ್ಲಿ ಮುಳುಗಿ ಬರಿಗೈಯಲ್ಲಿ ವಾಪಸ್ ಬರ್ತಾನೆ. ಗಹರೆ ಪಾನಿ ಮೇ ಮೋತಿ ಆಸಾನಿ ಸೆ ನಹಿ ಮಿಲ್ತೆ ಹೈ ಆಳವಾದ ನೀರಿನಲ್ಲಿ ಅಷ್ಟು ಸುಲಭವಾಗಿ ಅವನಿಗೆ ಮುತ್ತುಗಳು ಸಿಗುವುದಿಲ್ಲ. ಲೇಕಿನ್ ವಹ ಕೋಶಿಶ್ ಜಾರಿ ರಖ್ತಾ ಹೈ ಆದರೆ ಅವನು ತನ್ನ ಪ್ರಯತ್ನವನ್ನು ಮುಂದುವರಿಸುತ್ತಾನೆ. अंत में उसके हाथ खाली नहीं रहते हैं वह मोती लेकर लौटता है ಅಂತಿಮವಾಗಿ ಅವನ ಕೈ ಬರಿದಾಗಿರುವುದಿಲ್ಲ, ಅವನು ಸಮುದ್ರದ ಆಳದಲ್ಲಿ ಮುತ್ತನ್ನು ಹಿಡ್ಕೊಂಡು ಮೇಲಕ್ಕೆ ಬರ್ತಾನೆ. असफलता से सफलता की ओर जाने के बारे में कवि क्या संदेश देते हैं ಅಂದರೆ ಅಸಫಲತೆಯಿಂದ ಅಂದರೆ ಸೋಲಿನಿಂದ ಗೆಲುವಿನ ಕಡೆಗೆ ಹೋಗುವುದರ ಬಗ್ಗೆ ಕವಿ ಏನು ಸಂದೇಶ ಕೊಡ್ತಾ ಇದ್ದಾರೆ. असफलता एक चुनौती है हमें इसे स्वीकार करना चाहिए ಸೋಲು ಎನ್ನುವುದು ಒಂದು ಆಹ್ವಾನ ಚಾಲೆಂಜ್, ಇದನ್ನು ನಾವು ಸ್ವೀಕರಿಸಬೇಕು. ಕಮಿಯೋं को पहचान कर गलतियों को सुधारना चाहिए ನಮ್ಮ ಕೊರತೆಗಳನ್ನು ಗುರುತಿಸಿ ನಮ್ಮ ತಪ್ಪುಗಳನ್ನು ಸುಧಾರಿಸಿಕೊಳ್ಳಬೇಕು. जब तक हमें सफलता नहीं मिलती तब तक नींद और चैन को त्याग देना चाहिए ಎಲ್ಲಿ ತನಕ ನಮಗೆ ಗೆಲುವು ಸಿಗುವುದಿಲ್ಲವೋ ಅಲ್ಲಿ ತನಕ ನಾವು ನಿದ್ದೆ ಶಾಂತಿ ಎಲ್ಲವನ್ನು ತ್ಯಜಿಸಲೇಬೇಕು. ಸಂಘರ್ಷ ಕಾ ಮೈದಾನ ಛೋಡ್ಕರ್ ಕಭಿ ಭಾಗ್ನಾ ನಹಿ ಚಾಹಿಯೇ ಇದು ಒಂದು ಸಂಘರ್ಷದ ಮೈದಾನ, ಯುದ್ಧದ ಮೈದಾನ, ಅದನ್ನು ಬಿಟ್ಟು ನಾವು ಓಡಿ ಹೋಗಬಾರದು. ಜೋಡ್ಕರ್ ಲಿಖಿಯೇ ಲಹರ್ ಚೀಂಟಿ ಗೋತಾಖೋರ್ ಅಸಫಲತಾ ಕಮಿ. ಲಹರ್ ಅಂದರೆ ಅಲೆ, ಚೀಂಟಿ ಅಂದರೆ ಇರುವೆ, ಗೋತಾಖೋರ್ ಅಂದರೆ ಈಜುಗಾರ ಅಂದರೆ ಡೈ ಹೊಡೆಯೋನು, असफलता सोलु, कमी ಅಂದರೆ ಕೊರತೆ. इसके सही उत्तर हैं लहर के लिए नौका, चींटी के लिए दाना, गोताखोर के लिए डुबकियाँ, असफलता के लिए चुनौती, कमी के लिए सुधार. ಭಾವಾರ್ಥ ಲಿಖಿಯೇ ಇಲ್ಲಿ ಕೊಟ್ಟಿರ್ತಕ್ಕಂಥ ಪದ್ಯಕ್ಕೆ ಭಾವಾರ್ಥವನ್ನು ಬರೀಬೇಕು. भावार्थ नन्ही चींटी जब दाना लेकर चलती है चढ़ती दीवारों पर 100 बार फिसलती है. मन का विश्वास रगों में साहस भरता है, चढ़कर गिरकर चढ़ना ना अखरता है, आखिर उसकी मेहनत बेकार नहीं होती, कोशिश करने वालों की कभी हार नहीं होती. भावार्थ कवि सोहनलाल द्विवेदी चींटी के बारे में बताते हुए कहते हैं कि नन्ही चींटी दाना लेकर जाते समय दीवार पर 1-2 बार नहीं अनेक बार चढ़ कर फिसलती है. ಇಲ್ಲಿ ಕವಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಒಂದು ಸಣ್ಣ ಇರುವೆ ಕಾಳನ್ನು ಕಚ್ಚಿಕೊಂಡು ಗೋಡೆಯನ್ನು ಹತ್ತಬೇಕಾದ್ರೆ ಒಂದು ಸಾರಿ ಅಲ್ಲ ಹಲವಾರು ಬಾರಿ ಜಾರಿ ಬೀಳುತ್ತದೆ. ಮನ್ ಕಾ ವಿಶ್ವಾಸ ರಗೋಮೆ ಶಕ್ತಿ ಬರ್ತಾ ಹೈ ಅದರ ಮನಸ್ಸಿನ ಭರವಸೆ ನಂಬಿಕೆ
ಅದರ ನರನಾಡಿಗಳಲ್ಲಿ ಶಕ್ತಿಯನ್ನು ತುಂಬುತ್ತದೆ. ಚಡ್ಕರ್ ಗಿರ್ನಾ और ಗಿರ್ಕರ್ ಚढ़ने से डरती नहीं है. ಹತ್ತಿ ಬೀಳುವುದು ಮತ್ತು ಬಿದ್ದು ಹತ್ತುವುದು, ಅದರಿಂದ ಅದಕ್ಕೇನು ತೊಂದರೆ ಆಗೋದಿಲ್ಲ, ಹೆದರೋದಿಲ್ಲ. अंत में चींटी की मेहनत बेकार नहीं होती. ಅಂತಿಮವಾಗಿ ಇರುವೆಯ ಪರಿಶ್ರಮ ವ್ಯರ್ಥವಾಗುವುದಿಲ್ಲ. इसी तरह कोशिश करने वालों की कभी हार नहीं होती है. ಇದೇ ರೀತಿ ಯಾರು ಪ್ರಯತ್ನಿಸ್ತಾರೋ ಅವರಿಗೆ ಎಂದೂ ಸೋಲಾಗುವುದಿಲ್ಲ. उदाहरण के अनुसार तुकांत शब्दों को पहचान कर लिखिए. ಉದಾಹರಣೆಯಂತೆ ಪ್ರಾಸ ಶಬ್ದಗಳನ್ನು ಗುರುತಿಸಿ ಬರೆಯಿರಿ. ಉದಾಹರಣೆಗೆ ಪಾರ್ ಹಾರ್ ಅಂತ ಕೊಟ್ಟಿದ್ದಾರೆ. ಅದರ ಪ್ರಕಾರ ಚಲ್ತಿ ಫಿಸಲ್ತಿ, ಭರ್ತಾ ಅಖರ್ತಾ, लगाता लगाथा आता, बार हार, स्वीकार सुधार. सफलता प्राप्त करने से संबंधित शब्दों पर गोला लगाइए. सार्थक परिश्रम, आत्मविश्वास, सतत अभ्यास, पराजय का स्वीकार, सार्थक काम करना, कुछ करके देखना, शिक्षा प्राप्ति, भला करना, ये सब सफलता प्राप्त करने से संबंधित शब्द हैं. दिए गए संकेत बिंदुओं के आधार पर परिश्रम पर लघु लेख तैयार कीजिए. ಅಲ್ಲಿ ಕೊಟ್ಟಿರ್ತಕ್ಕಂಥ ಪಾಯಿಂಟ್ಸ್ಗಳನ್ನು, ಸಂಕೇತ ಬಿಂದುಗಳನ್ನು ಆಧರಿಸಿ ಒಂದು ಸಣ್ಣದಾಗಿರ್ತಕ್ಕಂಥ ಲೇಖನವನ್ನು ಬರೀಬೇಕು. यहाँ है लेख. दुनिया में सफलता केवल कोशिश करने वालों को ही मिलती है. इसके लिए उत्साह के साथ मेहनत करना आवश्यक है. साहस के साथ मुसीबतों का सामना करना चाहिए. प्रगति के मार्ग में गिरना चढ़ना सहज है. जैसे गहरे पानी में मोती ढूंढने वाला हर बार खाली हाथ नहीं आता, उसी तरह चुनौतियों को स्वीकार करते हुए संघर्ष करना चाहिए. लक्ष्य प्राप्ति तक नींद चैन को त्यागना चाहिए, तभी हमें सफलता प्राप्त होती है. कविता के अंतिम पंक्तियों को कंठस्थ करके लिखिए. ಈ ಅಂತಿಮ ಪಂಕ್ತಿಗಳನ್ನು ಕಂಠಪಾಠ ಮಾಡಲೇಬೇಕು. असफलता एक चुनौती है, इसे स्वीकार करो. क्या कमी रह गई देखो और सुधार करो. जब तक ना सफल हो नींद चैन को त्यागो तुम. संघर्ष का मैदान छोड़कर मत भागो तुम. कुछ किए बिना ही जय जयकार नहीं होती. कोशिश करने वालों की कभी हार नहीं होती. अनुरूपता: मेहनत परिश्रम, कोशिश प्रयत्न. चढ़ना उतरना, ये विलोम शब्द हैं. हारना ಸೋಲುವುದು, ಜೀತನ ಗೆಲ್ಲುವುದು. ಸ್ವೀಕಾರ ಇನ್ಕಾರ, ಸ್ವೀಕರಿಸು ತಿರಸ್ಕರಿಸು. ಚೈನ್ ಶಾಂತಿ, ಬೇಚೈನ್ ಅಶಾಂತಿ. ಸಿಂಧು ಸಮುದ್ರ, ಹಾತ್ ಹಸ್ತ್. ಸಿಂಧು ಅಂದರೆ ಸಮುದ್ರ, ಹಾತ್ ಅಂದರೆ ಹಸ್ತ್ ಕೈ.